ಶಾವಿಗೆ ಉಪ್ಪಿಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭು ಕುಕಿಂಗ್ ವ್ಲಾಗ್ಸ್. ನಾನಿವತ್ತು ತುಂಬಾ ಸುಲಭವಾಗಿ ಆರೋಗ್ಯಕರವಾದ ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 100 ಗ್ರಾಮಷ್ಟು ಒಣ ಬಟಾಣಿ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಬೀನ್ಸು, ಕ್ಯಾರೆಟು, ನವಿಲುಕೋಸು ಇದಿಷ್ಟನ್ನು ಸಣ್ಣದಾಗಿ ಹಚ್ಚಿಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಹಚ್ಚಿರೋವಂಥ ತರಕಾರಿ ಮತ್ತು ಬಟಾಣಿನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ಇದು ತರಕಾರಿ ಮತ್ತು ಬಟಾಣಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದು ಬೇಡ. ಇದು ತರಕಾರಿ ಬಟಾಣಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಆ ತರಕಾರಿ ಮತ್ತು ಬಟಾಣಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕಿದು. ಒಂದು ವಿಜಿಲ್ ಹಾಕ್ಸ್ಬಿಟ್ಟು ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತೆ ಒಂದು ಪಾತ್ರೆಯಲ್ಲಿ ನೀರು ಇಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಕಾಯೋಂಥ ನೀರಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ನಾನಿಲ್ಲಿ 4 ಪ್ಯಾಕೆಟು ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 7 ಮೆಂಬರ್ಸ್ ಇದ್ದೀವಿ, ಹಂಗಾಗಿ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಕುದೀತಿರೋ ನೀರಿಗೆ ಇವಾಗ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ 4 ಪ್ಯಾಕೆಟು. ನಮ್ಮ ಮನೇಲಿ 7 ಮೆಂಬರ್ಸ್ ಇದ್ದೀವಲ್ಲ, ಎಲ್ರಿಗೂ ಬೇಕಾಗುತ್ತೆ, ಸಾಕಾಗುತ್ತೆ ಇಷ್ಟು 4 ಪ್ಯಾಕೆಟ್ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು 4 ಪ್ಯಾಕೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕುದೀತಾ ಇರೋ ನೀರಿಗೆ. ಎಣ್ಣೆ ಅಂತೂ ಕಂಪಲ್ಸರಿ ಹಾಕಬೇಕು ನೀರಿಗೆ, ಇಲ್ಲಾಂತಂದರೆ ಶಾವಿಗೆ ಎಲ್ಲ ಮುದ್ದೆ ಆಗಿಬಿಡುತ್ತೆ, ಏನಕ್ಕೂ ಬರೋಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಈ ಥರ ಶಾವಿಗೆ ಹಾಕ್ಬಿಟ್ಟು ಒಂದು ಸರಿ ತಿರುಗಿಬಿಟ್ಟು ಈ ಥರ ಬೇಗನೆ ಕುದಿ ಬರುತ್ತೆ. ಜಸ್ಟ್ ಒಂದು 2 ಮಿನಿಟ್ಸಲ್ಲೆಲ್ಲ ಬೇಯುತ್ತೆ ಇದು. ಮಾಮೂಲಿ ನಾವು ಅನ್ನ ಹೆಂಗೆ ಮಾಡ್ತೀವಿ ಪಾತ್ರೆನಲ್ಲೇ ಅದೇ ಥರನೇ ಮಾಡೋದು. ಅನ್ನ ಸ್ವಲ್ಪ ಲೇಟಾಗಿ ಬೇಯುತ್ತೆ, ಇದು ಶಾವಿಗೆ ಸ್ವಲ್ಪ ಜಸ್ಟ್ ಒಂದು 2 ಮಿನಿಟ್ಸಲ್ಲೆಲ್ಲ ಬೇಯುತ್ತೆ. ಈ ಥರ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಎಣ್ಣೆ ಹಾಕಿರ್ತೀವಲ್ಲ, ಹಾಗಾಗಿ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಆಗುತ್ತೆ. ಈ ಥರ ಕುದೀತಾ ಇರುತ್ತೆ, ಗೊತ್ತಾಗುತ್ತೆ ಶಾವಿಗೆ ಬೆಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಮುಟ್ಟಿ ನೋಡಿದ್ರೆ. ನಾನು ಈ ಥರ ಸ್ವಲ್ಪ ತೆಗೆದು ಈ ಥರ ನೋಡ್ತೀನಿ, ಕೈಯಲ್ಲಿ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಶಾವಿಗೆ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಇವಾಗ ಬೇಯಿಸಿರೋವಂಥ ಶಾವಿಗೆನ ನಾನು ಈ ಥರ ಒಂದು ಜಾಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಬಸ್ಕೊಬೇಕು. ಬಸ್ಬಿಟ್ಟು ಇದ್ರ ಮೇಲೆ ಬೇಗನೆ ತಣ್ಣೀರು ಹಾಕ್ಕೊಬೇಕು. ತಣ್ಣೀರು ಹಾಕಿಲ್ಲ ಅಂದರೆ ಎಲ್ಲ ಮುದ್ದಾಗಿ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಶಾವಿಗೆ ಅಂತ ಹೇಳ್ಬಿಟ್ಟು. ಇವಾಗ ಈ ಥರ ಜಾಲಕ್ಕೆ ಹಾಕ್ಬಿಟ್ಟು ಬಸ್ಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ತಣ್ಣೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಅಂತ ಹೇಳ್ಬಿಟ್ಟು ಇದನ್ನು ಬಸ್ತಿ ಇಟ್ಬಿಟ್ಟು ಇವಾಗ ನಾನು ಒಗ್ಗರಣೆಗೆ ಇಟ್ಕೊಬೇಕು. ತರಕಾರಿ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ, ಹಂಗಾಗಿ ಶಾವಿಗೆ ಬಸ್ತಿ ಇಟ್ಬಿಟ್ಟು ಇವಾಗ ಒಗ್ಗರಣೆಗೆ ಇಡೋಣ ಅಂತೇಳ್ಬಿಟ್ಟು ಈ ಥರ ಒಂದು ಸರಿ ಈ ಥರ ಮೇಲೆ ಕೆಳಗೆ ಎಳ್ಳು ಹಾಕ್ಕೊಬೇಕು. ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಅಂತ ಹೇಳ್ಬಿಟ್ಟು ಮತ್ತು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಅಗ್ಲಕ್ಕಿರೋ ಪಾತ್ರೆ ಇಟ್ಕೊಂಡ್ರೆ ತಿರುಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಾಪಟ ಆದಮೇಲೆ 2 ಈರುಳ್ಳಿ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಫಸ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು 50% ಫ್ರೈ ಮಾಡಿಕೊಂಡು ಆಮೇಲೆ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಹಚ್ಚಿ ಹಾಕ್ಕೊಳ್ತೀವಿ ಅಂದರೆ ಫಸ್ಟೇ ಹಾಕ್ಕೊಬೇಕು. ನಾನು ತುರಿದು ಹಾಕ್ಕೊಳ್ತೀನಲ್ವ ಈ ಥರ ಮಿಷಿನಲ್ಲಿ, ಹಾಗಾಗಿ ನಾನು ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ತುರಿದಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ವಾಸನೆ ಹೋಗೋವರೆಗೂ, ಅಂದರೆ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ತರಕಾರಿ ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ, ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಹಾಕ್ಕೋಬೇಕು. ಈಗೇ ಬೇಯಿಸ್ಕೊಳ್ತೀವಿ ಅಂದರೆ ಈಗಲೂ ಕೂಡ ಒಗ್ಗರಣೆಯಲ್ಲೇ ಬೇಯಿಸ್ಕೊಬೋದು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಒಣ ಬಟಾಣಿ ಅಲ್ವಾ, ಹಸಿ ಬಟಾಣಿ ಆದರೆ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ. ಇದು ಒಣ ಬಟಾಣಿ ಆಗಿರೋದ್ರಿಂದ ನಾನು ಫಸ್ಟೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ ತರಕಾರಿ ಮತ್ತು ಬಟಾಣಿನ. ಇವಾಗ ಬೇಯಿಸಿರೋಂಥ ತರಕಾರಿ ಹಾಕ್ಬಿಟ್ಟು ತರಕಾರಿ ಬಟಾಣಿ ಇದಿಷ್ಟನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಬೇಯಿಸಿದ್ದೀವಲ್ವ, ಹಂಗಾಗಿ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಈ ಥರ ತಿರುವ್ಕೊಬೇಕು ಫಸ್ಟು ಒಗ್ಗರಣೆಯಲ್ಲಿ. ತಿರುವಿಬಿಟ್ಟು ನಾನು ನೆಕ್ಸ್ಟು ಬೇಯಿಸಿ ಇಟ್ಕೊಂಡಿರೋಂಥ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಉದ್ರಾಗಿ ಬಂದಿದೆ ಶಾವಿಗೆ, ಅಂಟ್ಕೊಂಡಿಲ್ಲ. ತಣ್ಣೀರು ಹಾಕಿಲ್ಲ ಅಥವಾ ನೀರು ಕಾಯಿಸ್ಬೇಕಾದ್ರೆ ಎಣ್ಣೆ ಹಾಕಿಲ್ಲ ಅಂತಂದರೆ ಅಂಟ್ಕೊಂಡ್ಬಿಡುತ್ತೆ.
ಈ ಥರ ಬೇಯಿಸ್ಕೊಂಡಿರೋಂಥ ಶಾವಿಗೆ ಹಾಕ್ಬಿಟ್ಟು ಜಸ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗಿತ್ತು. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕು ಅಂದರೆ ನನ್ನ 2ನೇ ಮಗಳು ಅವಳು ಹಾಸ್ಟೆಲಿಂದ ಬಂದಿದ್ಲು. ಅವಳು ಕೇಳಿದ್ಲು ಅಂತ ನಾನು ಮಾಡ್ತಾಯಿದ್ದೆ ಇವತ್ತು. ಲಾಸ್ಟ್ ವೀಕ್ ಮಾಡಿದ್ದೆ. ಅವತ್ತು ನನ್ನ ಮಗಳು ಅಮ್ಮ ಏನು ತಿಂಡಿ ಮಾಡಿದ್ಯಾ ಅಂತ ಕೇಳಿದ್ಲು. ಶಾವಿಗೆ ಉಪ್ಪಿಟ್ಟು ಅಂದಿದ್ದಕ್ಕೆ ನನಗೆ ಅಂತ ಅಂದ್ಲು. ಇಲ್ಲಿಗೆ ಬಂದಮೇಲೆ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ಶಾವಿಗೆ ಹಾಕ್ಬಿಟ್ಟು ಈ ಥರ ತಿರುವ್ಕೊಂಡು ನೆಕ್ಸ್ಟು ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು. ಹೇಳಿದ್ಲು, ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ಯಾ. ನಮ್ಮ ಸ್ಕೂಲಲ್ಲೂ ಮಾಡ್ತಾರೆ. ಸ್ಕೂಲ್ಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ನೀನು ಅಂತ ಹೇಳ್ತಾಯಿದ್ಲು. ಅಷ್ಟು ಚೆನ್ನಾಗಾಗಿತ್ತು ನಿಜಕ್ಕೂ. ಟೇಸ್ಟ್ ಮಾತ್ರ ನಮ್ಮ ಮನೆಯವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತರಕಾರಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಅರ್ಧ ಕೆಜಿ ತರಕಾರಿ ಪೂರ್ತಿ ಹಾಕ್ಕೊಂಡಿದ್ದೆ. ಬೀನ್ಸು, ಕ್ಯಾರೆಟು ಮತ್ತು ನವಿಲುಕೋಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಟೇಸ್ಟಿಯಾಗಿತ್ತು. ತರಕಾರಿ ಮತ್ತು ಬಟಾಣಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ಮಕ್ಳಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಳೆ ಎಲೆ ಹಾಕ್ಕೊಂಡು ಪ್ಲೇಟ್ ಮೇಲೆ, ತಟ್ಟೆ ಮೇಲೆ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.